ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಕ್ಕ ಹುಬ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಹೊಸ ಎಕ್ಸ್ಪಿರಿಮೆಂಟ್ ಮಾಡಕ್ಕೆ ಹೊಂಟೇವಿ. ಏನಪ್ಪ ಅಂತಂತಂದ್ರೆ, ಮೇಕಪ್ ಆರ್ಟಿಸ್ಟಿಗೆ ನಾನ್ ಮೇಕಪ್ ಆರ್ಟಿಸ್ಟ್ ಹೇರ್ ಕಲರ್ ಮಾಡಕ್ಕೆ ಹೊಂಟಿದ್ದೀವಿ. ಹೈಲೈಟ್ ಟಡಾ. ವೇಟ್ ಮಾಡಿರಿ, ಬಿಫೋರ್ ಹೆಂಗಿರುತ್ತೆ ತೋರಿಸ್ತೀನಿ ನಿಮ್ಗೆ ಅವ್ರ ಹೇರ್ಸ್. ಆಮೇಲೆ ಆಫ್ಟರ್ ಹೇರ್ ಕಲರ್ ಹೈಲೈಟ್ ಮಾಡಿಂದ ಹೆಂಗಾಗತ್ತೆ ಅಂತ ತೋರಿಸ್ತೀನಿ. ಹೆಂಗಿದೆ ಅಂತ ಹೇಳ್ರಿ ನೀವು ಲಾಸ್ಟ್ ಮಟ ನೋಡಿ. ಬಾಯ್ ಬಾಯ್ ಅಲ್ಲಿ ಮಟ. ಹಾಯ್ ಗಾಯ್ಸ್, ಇವತ್ತಿನ ಡೆಮೋ ಮಾಡೆಲ್ ಇವರೇ ನೋಡಿ. ಇವ್ರಿಗೆ ಮೇಕಪ್ ಆರ್ಟಿಸ್ಟ್, ಇವ್ರಿಗೆ ನಾವು ಹೈಲೈಟ್ ಮಾಡಕ್ಕೆ ಹೊಂಟಿದ್ದೀವಿ. ಹಾಯ್ ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಈಗ ನೋಡಿ, ಈ ಥರ ಹೇರ್ಸ್ ಇದ್ದಾವೆ. ಇವ್ರದ್ದು ನ್ಯಾಚುರಲ್ ಆಗಿ. ನಾ ಇವ್ರಿಗೆ ಹೇರ್ ಹೈಲೈಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಅಲ್ಲಿ ಮಟ ವೇಟ್ ಮಾಡಿ. ಟಿಲ್ ದೆಮ್ ಬಾಯ್ ಬಾಯ್. ಈಗ ಹೈಲೈಟ್ ಮಾಡೋಕ್ಕೆ ಇದನ್ನು ತೊಗೊಂಡಿದ್ದೀವಿ. ಇದ್ರ ಹೆಸರು ಇದೆ ಸ್ಟ್ರಿಕ್ಸ್. ಇದ್ರೊಳಗೆ ಎಲ್ಲ ಡೀಟೇಲ್ಸ್. ಬ್ರೌನ್ ಕಲರ್. ಈಗ ನಾವಿವತ್ತು ಹೈಲೈಟ್ ಮಾಡೋಕೆ ಸ್ಟಿಕ್ಸ್ ಅಂತ ಯೂಸ್ ಮಾಡ್ತಿದ್ದೀವಿ. ಕಲರ್ ಬಂದ್ಬಿಟ್ಟು ಏನಿದು ಕ್ಯಾಪಿಶಿನೋ ಬ್ರೌನ್ ಅಂತಂತಂದ. ಇದ್ರೊಳಗೆ ಸ್ಟೆಪ್ 1 ಸ್ಟೆಪ್ 2 ಅಂತ 2 ಬಾಕ್ಸ್ ಇದಾವ. ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಇದು ಸ್ಟೆಪ್ 2. ಇದು ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ 1 ಅಂತಂದ. ಇದು ಸ್ಟೆಪ್ 1 ಅಂತ ಈ ಥರ ಬರ್ದಿರುತ್ತೆ. ಆಮೇಲೆ ನಾ ಇದನ್ನ ಆಮೇಲೆ ನಾ ಇವತ್ತು ಯೂಸ್ ಮಾಡೋದಿದ ನಾನ್ ಸ್ಟಿಕ್ ಬೌಲ್ ಅಂತ ಯೂಸ್ ಮಾಡತ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ರೊಕೊಡೈಲ್ ಕ್ಲಿಪ್ಸ್. ನೆಕ್ಸ್ಟ್ 1 ಹೇರ್ ಬ್ರಷ್. ಈಗ ಸ್ಟೆಪ್ 1 ಒಳಗೆ ಏನಿದೆ ನೋಡೋಣ ಬರ್ರಿ. 1 ಬ್ರಷ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 ಪೌಡರ್ಸ್. ಇವೆರಡು ಸೇಮ್. ಈ ಪೌಡರ್ನ ಡೆವಲಪರ್ ಇವು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಹೈಲೈಟ್ ಮಾಡಬೇಕು. ಈಗ ನಾನು ಈ ಬೌಲಿಗೆ ಇವೆರಡು ಪೌಡ್ರ್ ಯೂಸ್ ಮಾಡಿಕೊಂಡು ಹಾಕಿ ಡೆವಲಪರ್ ಹಾಕಿ ಮಿಕ್ಸ್ ಮಾಡ್ತೀನಿ. ಬನ್ನಿ ನೋಡೋಣ. ಈಗ ಕಟ್ ಮಾಡೋಕ್ಕೆ ಸಾರಿ, ಇದೊಂದು ಹೇಳೋದು ಮರೆತಿದ್ದೆ. ಇದ್ರೊಳಗೆ ಬ್ಲೌಸು ಕೊಟ್ಟಿರ್ತಾರೆ. ಮೇ ಬಿ ಇದು ಬಟ್ಟೆದು ಅನ್ಸುತ್ತೆ. ವೇಟ್ ನೋಡೋಣ ಬರ್ರಿ. ಓಪನ್ ಮಾಡಿಬಿಟ್ಟು ಬಟ್ಟೆದಲ್ಲ, ಇದು ಪ್ಲಾಸ್ಟಿಕ್ದು ಅಲ್ಲ. ಇದೇನು ಎದ್ರದ್ದು ಒಟ್ಟು ಹಾಳಿದ ಬ್ಲೌಸ್ ಹಾಕೊಂಡು ಆಮೇಲೆ ಹೇರ್ ಕಲರ್ ಮಾಡಬೇಕು. ನೀ ಹೇಳಿ. ನಾನು ಮತ್ತೆ ಡಾಕ್ಟರ್ ಎಲ್ಲ ಆಪ್ರೇಷನ್ ಮಾಡೋ ಹೊಂಟಿಲ್ಲ ಅಂತ ಹೇಳಿ, ನಾನು ಸರ್ಜರಿ ಮಾಡೋ ಹೊಂಟೇನಿ ಅಂತ ಹೇಳಿ. ಅಲ್ಲ, ಆಪ್ರೇಷನ್ ಮಾಡಕ್ಕೆ ಹೊಂಟಿಲ್ಲ, ಹೇರ್ ಕಲರ್ ಮಾಡಕ್ಕೆ ಹೊಂಟೀನಿ. ಇದೊಂದು ಹಾಕೊಳತ್ತೀನಿ ನಾನು. ಪೂರ ಪ್ಯಾಕೆಟ್ ಹಾಕೊಳತ್ತೀನಿ. ಪೂರ ಹಾಕ್ಲಲ್ಲ, ಹಾಕಿ 2 ಹಾಕ್ಬೇಕು. ನುಂಗಿದೆ ನೋಡೋದು ಫುಲ್ಲಿ. ನೆಕ್ಸ್ಟ್ ಇದೊಂದು. ಓ, 2 ಸೇಮ್ ಇದ್ದಕ್ಕ. ಅದೇ ಪೌಡರ್ 2 ಒಂದೇ ಆಗಲಿಲ್ಲ ನನಗೆ. ಅಂದರೆ ಹೇರ್ಸಿಗೆ ಸಾಲಲ್ಲ ಅಂತಂದು 2 ಪ್ಯಾಕೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೆವಲಪರ್. ಇದನ್ನು ಹಾಕ್ಕೊಂಡು ಚಲೋ ಹೊತ್ನಂಗೆ ಮಿಕ್ಸ್ ಮಾಡಬೇಕು. ಸ್ಮೆಲ್ ನೋಡಿ ಎಷ್ಟು ಬರತೈತಿ. ಅಷ್ಟು ಹಾಕಿ. ಕೆಮಿಕಲ್ ಸ್ಮೆಲ್. ಗಂಟಿಲ್ಲಾರಂಗೆ ಚಲೋಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ಮೂತಾಗಿ.
ಅಪ್ಲೈ ಮಾಡಿ ಇಟ್ಟಿದ್ವಿ ಮೆಹಂದಿ ಗತೆ. ಎಲ್ಲಿ ಅಪ್ಲೈ ಮಾಡಿ ಮೆಹಂದಿ ಗತೆ ಎಲ್ಲ ತಲೆಗೆ. ಓ ಹಂಗ ಈ ಥರ 5 ಸೆಕ್ಷನ್ ಮಾಡ್ಕೋಬೇಕು ನಾವು. 1 2 3 4 ಸೆಕ್ಷನ್ ಈ ಥರ ನೀಟಾಗಿ ಮಾಡ್ಕೋಬೇಕು ಈ ಥರ. ಅಂದರೆ ಹೈಲೈಟ್ ಎಲ್ಲ ಹಚ್ಚಲಿಕ್ಕೆ ಈಸಿ ಆಗುತ್ತೆ, ಎಲ್ಲ ಕಡೆ ಹಚ್ಚಾಕ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಸ್ಟ್ರಿಪ್ಸ್ ಬಂದಿರುತ್ತೆ. ಈ ಥರ ನಾವು ಕಟ್ ಮಾಡಿ ಇಟ್ಕೋಬೇಕು, ನಮಗೆ ಎಷ್ಟು ಲೆಂತ್ ಬೇಕಷ್ಟು. ಇದನ್ನು ಕೂದಲದ ಕೆಳಗಡೆ ಹಾಕಿ ಆಮೇಲೆ ಇಲ್ಲಿ ಹೈಲೈಟ್ಸ್ ಹಚ್ಚಬೇಕು ಕೂದಲದ ಮೇಲೆ. ಹಚ್ಚಿಂದ ಇದನ್ನು ಈ ಥರ ಹಿಂಗೆ ಫೋಲ್ಡ್ ಮಾಡಿ ಇದು ಮಾಡಬೇಕು, ಸೈಡ್ ಆ ಕಡೆ ಈ ಕಡೆ ಮಾಡಿ ಹಾಕಿ ಈ ಥರ ಹಿಂಗೆ ಫಸ್ಟ್ ಈ ಕಡೆ ಸೈಡಿಗೆ ಫೋಲ್ಡ್ ಮಾಡಿ ಆಮೇಲೆ ಹಿಂಗೆ ಹಾಕಬೇಕು. ನಾನು ಇದನ್ನು ರೆಡಿ ಮಾಡಿನೂ ಇಟ್ಕೊಂಡಿದ್ದೀನಿ. ಈ ಹೈಲೈಟ್ ಸೆಕ್ಷನ್ದೊಂದು ಹಿಂಗೆ ತೋರಿಸ್ಬಿಡ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಕೆಳಗಡೆ ಈ ಥರ ಸ್ಟ್ರಿಪ್ಸ್ ಹಾಕಿ ಆಮೇಲೆ ಇಲ್ಲೇ ಕಲರ್ ಹೈಲೈಟ್ ಮಾಡಬೇಕು. ಹೈಲೈಟ್ ಮಾಡಿದ ತಕ್ಷಣ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಹಿಂಗೆ ಮೇಲೆ ತೊಗೋಬೇಕು. ಆಮೇಲೆ ನೆಕ್ಸ್ಟ್ ಪಾರ್ಟ್ನ ತೊಗೋಬೇಕು. ಈಗ ಇಷ್ಟೆಲ್ಲ ಪಾರ್ಟಿಷನ್ ಮಾಡ್ಕೊತ ಕೂದಲು ಬಿಟ್ಕೊತ ನಮ್ಗೆ ಎಲ್ಲೆಲ್ಲಿ ಬೇಕು ಹೈಲೈಟ್ ಆ ಥರ ಈ ಥರ ಮಾಡ್ಕೊಂಡಿದ್ದೀವಿ ನಾವೀಗ. ಇದಾಗಿಂದ ಈಗ ಅರ್ಧ ತಾಸು ಬಿಟ್ಟು ತಲೆ ಎರ್ಕೋಬೇಕು. ಹಾಯ್ ಗಾಯ್ಸ್, ಇದು ಫೈನಲ್ ಲುಕ್ ಆಗಿದೆ ನೋಡ್ರಿ. ಈ ಥರ ಹೇರ್ ಹೈಲೈಟಿಂಗ್ ಮಾಡಿದ್ವಿ ನಾವು. ದಿಸ್ ಇಸ್ ಹೌ ಶಿ ಲುಕ್ಸ್. ಇದು ಸೈಡ್ಲಿಂತ್ರ ಈ ಥರ ಕಾಣ್ತಿದೆ ಫ್ರಂಟ್. ಹೆಂಗಿದೆ ಅಕ್ಕ ನಿಂಗೆ ಹೇರ್ ಕಲರ್? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಎಸ್. Thank you for opportunity.